ಬೈಕ್ನಲ್ಲಿ ಅಕ್ರಮವಾಗಿ ಮದ್ಯ ಸಾಗಾಟ ಮಾಡ್ತಾ ಇದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಅಂಗಡಿ ಹಾಗೂ ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟವನ್ನು ಕೂಡ ಮಾಡ್ತಾ ಇದ್ದಾರಂತೆ. ಬನ್ನೇರುಘಟ್ಟ ಸಮೀಪದ ಸಿಕೆ ಪಾಳ್ಯದಲ್ಲಿ ಈ ಘಟನೆ ಆಗಿದೆ. ಹೀಗಾಗಿ ಮದ್ಯ ಮಾರಾಟದ ವಿರುದ್ಧ, ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಮದ್ಯ ಸಾಗಿಸ್ತಾ ಇದ್ದವರನ್ನ ನಿವಾಸಿಗಳು ಹಿಡಿದಿದ್ದಾರೆ. ಮಾಹಿತಿ ಕೊಟ್ಟರು ಕೂಡ ಪೊಲೀಸರು ಬಂದಿಲ್ಲ. ಅಂದ್ರೆ ಬಹಳ ಜಾಣ ಕುರುಡುತನವನ್ನ ಪೊಲೀಸರು ಪ್ರದರ್ಶನ ಮಾಡ್ತಾ ಇದ್ದಾರಂತೆ. ಇವರಂತೂ ಅಕ್ರಮ ಮಾಡ್ತಾ ಇದ್ದವರನ್ನ ಹಿಡಿದಿಲ್ಲ, ನಾವೇ ಹಿಡಿದಿದ್ದೀವಿ, ಬಂದ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಕೂಡ ಪೊಲೀಸ್ನವರು ಬರ್ತಾ ಇಲ್ಲ. ಪೊಲೀಸ್ನವರ ಈ ನಡೆ ನೋಡ್ತಾ ಇದ್ರೆ ಬಹಳ ಅನುಮಾನ ಇದೆ. ಸೊ ಆಬ್ವಿಯಸ್ಲಿ ಜನರ ಆಕ್ರೋಶದ ಕಟ್ಟೆ ಒಡೆದಿದೆ. ರೊಚ್ಚಿಗೆದ್ದಂತಹ ಜನ ಎಣ್ಣೆ ಪ್ಯಾಕೆಟ್ಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಮದ್ಯವನ್ನ ಡೆಸ್ಟ್ರಾಯ್ ಮಾಡೋ ಕೆಲಸವನ್ನ ಗ್ರಾಮಸ್ಥರೇ ಮಾಡಿದ್ದಾರೆ. ಇದನ್ನೆಲ್ಲ ಪೊಲೀಸರು ಮಾಡಬೇಕಾಗಿತ್ತು, ಆದ್ರೆ ಅವರು ಬಂದಿಲ್ಲ, ಅವ್ರ ಜವಾಬ್ದಾರಿ ಮೆರೆದಿಲ್ಲ. ಹೀಗಾಗಿ ನಾವೇ ಮಾಡಬೇಕಾಗಿ ಬಂದಿದೆ ಅನ್ನೋದು ಗ್ರಾಮಸ್ಥರ ಸಬೂಬಾಗ್ತಾ ಇದೆ. ಯಾಕಂದ್ರೆ ಅವರು ಬಹಳ ಟೈಮ್ನಿಂದ ಕಂಪ್ಲೇಂಟ್ ಮಾಡ್ತಾ ಇದ್ರು. ಪಳ್ಳಿ ಗ್ರಾಮದಲ್ಲಿ ಪ್ರತಿ ಒಂದು ಮನೆಯಲ್ಲೂ ಮಾರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಒಮ್ಮದೇನಹಳ್ಳಿ ಕ್ರಾಸ್ ಅಲ್ಲಿ ಒಂದು ಬಾರ್ ಇದೆ. ದಿನನಿತ್ಯ ತಂದು ಇಲ್ಲಿ ಕೊಡೋದು, ಅವ್ರು ಮಾರಾಟ ಮಾಡೋದು. ತುಂಬಾ ಚಿಕ್ಕ ಹುಡುಗರೆಲ್ಲ, ಇಲ್ಲಿ ವಿದ್ಯಾವಂತರೆಲ್ಲ ಸಾರಾಯಿ ಕುಡಿಯೋದು, ಒಬ್ರಿಗೂ ಪ್ರಜ್ಞೆ ಇಲ್ದೇ ಇರೋಂತ ಪರಿಸ್ಥಿತಿ ಬಂದು ನಿರ್ಮಾಣ ಆಗಿದೆ. ಅದಕ್ಕೆ ಅವ್ರು ತಗೊಂಡ್ಬರ್ತಾ ಇದ್ರು. ನಾವೇ ನೋಡಿ ಗ್ರಾಮಸ್ಥರೆಲ್ಲ ಅದು ಕಿತ್ತಿ ಇಲ್ಲಿ ಹಾಕಿದ್ದೀವಿ. ಪೊಲೀಸವ್ರಿಗೆ ಫೋನ್ ಮಾಡಿದ್ದೀವಿ. ಅವ್ರು ಬಂದು ಏನು ಕ್ರಮ ತಗೊಂತಾರೋ ತಗೊಳ್ಳಿ. ಸುಮಾರು ದಿನ ನಮ್ಮೂರಿಂದ 1 ಕಿಲೋಮೀಟರ್ ಆಚೆ ಸುಧಾ ಬಾರ್ ಅಂತಿದೆ. ಅವರು ನಮ್ಮ ಹಳ್ಳಿಗೆ ಸುಮಾರು ಮನೆಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ತಂದು ರಾತ್ರಿ ಸಪ್ಲೈ ಮಾಡ್ತಾರೆ. ಇಲ್ಲಿ ಕುಡಿದು ಆ ವಿದ್ಯಾಭ್ಯಾಸಕ್ಕೆ ಅಡ್ಡಿ ಆಗ್ತಾ ಇದೆ. ಬನ್ನೇರುಘಟ್ಟ ಪೊಲೀಸ್ ಸ್ಟೇಷನ್ ಅವರು ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಸೂಕ್ತವಾಗಿ ನಿಲ್ಲಿಸಬೇಕು. ನಮ್ಮೂರಿಂದ 1 ಕಿಲೋಮೀಟರ್ ಆಚೆ ಸುಧಾ ಬಾರ್ ಅಂತಿದೆ. ಸೊ ಗಮನಿಸ್ತಾ ಇದ್ದೀರಾ, ಇಲ್ಲಿ ಪೊಲೀಸರು ಮಾಡಬೇಕಾಗಿರೋ ಕೆಲಸವನ್ನ, ಆಮೇಲೆ ಅಬಕಾರಿ ಇನ್ಸ್ಪೆಕ್ಟರ್ಸ್ ಅಂತ ಇರ್ತಾರಲ್ಲ, ಆ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಇಲ್ಲಿ ಇದಾರಾ ಅಥವಾ ಅವ್ರ ಕೆಲಸನೇ ಅವ್ರು ಮರ್ತೋಗಿದಾರಾ, ಏನ್ ಕತೆ ಅಂತ ಅರ್ಥ ಆಗ್ತಾ ಇಲ್ಲ. ಅವ್ರು ಮಾಡಬೇಕಾಗಿರೋ ಕೆಲಸನೇ ಇಲ್ಲಿ ಜನ ಮಾಡಿದ್ದಾರೆ. ಮತ್ ಜನ ವಿತ್ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಯಾರ್ಯಾರು ಅಕ್ರಮ ಮದ್ಯ ಸಾಗಾಟ ಮಾಡ್ತಾ ಇದ್ರು ಅವ್ರ ಹತ್ರ ಮಾಲ್ ಸಮೇತ ಹಿಡಿದಿದ್ದಾರೆ. ಪೊಲೀಸ್ನವ್ರು ಬನ್ನಿ ಅಂತ ಕೇಳ್ಕೊಂಡ್ರು ಕೂಡ ಸ್ಥಳಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರಿಗೇನಾದ್ರೂ ಕೈ ಬಿಸಿ ಮಾಡೋ ಕೆಲಸವನ್ನ ಈ ದಂಧೆಕೋರರು ಮಾಡ್ತಾ ಇದ್ರ ಅಂತ ನಾವು ಪ್ರಶ್ನೆ ಕೇಳಲೇಬೇಕಾಗತ್ತೆ.